ಕೈ ಎದಷ್ಟೇ ಯಾಕಂತ ಮಾಡ್ತಾನೆ ಹಳ್ಳಿಗೆ ಹೋದ್ಮೇಲೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಕಿಶನ್ ತುಂಬಾ ಕೋಪ ಬಿಟ್ಟಿದೆ, ಕೋಪದಲ್ಲಿ ಕೂತ್ಬಿಟ್ಟಿದ್ದಾರೆ ಗಣಪತಿ ತರ. ಶತ್ರುಗಳಿದೆ ಇಲ್ಲ ಅವನಿಗೆ. ನಿಧಿ, ಅಲ್ಲಿ ಗಾಡಿ ಪಾರ್ಕಿಂಗ್ ಹತ್ರ ದುಡ್ಡು ಕೇಳ್ತಾರೆ, ಏನಂತ ಹೇಳ್ತೀಯಾ? ಸಿದ್ದರಾಮಯ್ಯ ಕಡೆಯವರು ಅಂತೀನಿ. ಸಿದ್ದರಾಮಯ್ಯನ ಕಡೆಯವರು ಅಂತ ಅವ್ರ ಸಿದ್ದರಾಮಯ್ಯನ ಕಡೆಯವರು ಅಂದ್ರೆ ಬಿಟ್ಬಿಡ್ತಾರ ನೀನು? ನೋಡಪ್ಪ ಎಲ್ಲ ನೋಡ್ಕೊಬರಕ್ ಹೇಳಿದ್ರು ಅವನು. ನಿಮ್ದೆಲ್ಲ ಫೆಸಿಲಿಟಿ ಹೆಂಗೈತೆ ನೋಡ್ಕೊ ಬಂದಿದ್ದೀನಿ ಅಂತೀನಿ. ಫೋನ್ ಮಾಡ್ಕೊಡಿ, ನೀನ್ ಆ ಕಡೆ ಹೋಗ್ಬಿಡು. ಮುನ್ನು ಮೆಲ್ಲಿಗೆ ಇದೇ ರೂಟು ಬ್ಯಾರಿಕೇಡ್ ಹಾಕ್ಬಿಡಲ್ಲ ತಗೊಳ್ಳಿಸ್ಲಾ. ನನಗೆ ಸ್ಲಿಪ್ಪರ್ ಓರಿಯವಲ್ಲಿ ನನ್ನ ಪ್ಯಾಂಟ್ ಯಾವಾಗಬಾರ್ದು. ಟಿಶೋ ಹುಡುಗಾಟ ಆಡ್ತಿದ್ಯಾ? ಹೋಗ್ಲಿ ತಡಪ್ಪ, ದಾಟ್ಬಿಡ್ಲಿ. ಹಾಯ್, ಹೇಗಿದೆ ಅಂತ ನೋಡಿದ್ರಲ್ಲ. ಕ್ಯಾರಸ್ ಬ್ಯಾಕ್ ವಾಟ್ರು ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ನೋಡೋಕ್ಕಂತೂ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ನಾವು ಹೋಗ್ಬೇಕು ಅಂತ ಹೋಗೋಕ್ಕೆ ಆಗಿರಲಿಲ್ಲ, ಬಟ್ ಇವತ್ತಷ್ಟು ಮಳೆ ಇರಲಿಲ್ಲ, ನೋಡ್ಬೋದು ಆರಾಮಾಗಿ. ನನಗಂತೂ ತುಂಬಾ ಖುಷಿ ಆಯಿತು. ಸೇಮ್ ಮುಂಗಾರು ಮಳೆ ಥರ ಫೀಲ್ ಆಗ್ತಿತ್ತು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದರಲ್ಲಂತೂ ನಾನು ಗೌತಮಿ ಅಂತೂ ಸಖತ್ ಎಂಜಾಯ್ ಮಾಡಿದ್ವಿ. ವೀಡಿಯೋಸ್ ಫೋಟೋಸ್ ಎಲ್ಲ ತಗೊಂಡು ಖುಷಿಯಾಗಿ ಒಂಥರ ಎಲ್ಲೋ ಹೊರಗಡೆ ಹೋದಂಗೆ ಆಗೋಗಿತ್ತು. ನಮಗಂತೂ ಫುಲ್ ಫೀಲು ಸಖತ್ತಾಗಿತ್ತು. ಪಾಪ ಎಲ್ಲ ಕಷ್ಟಪಟ್ಟು ಬಂದಿರಿ, ಎಲ್ಲರನ್ನೂ ಓಡಿಸ್ತವ. ನೀವು ಯಾರೇ ಮಯ್ಯ ಪಿ ಯುದೊಂದು ಮಖ ತೋರ್ಸೋ ತಾಡು ಆಂಟಿ. ಹಂಗಾಗಿ ಪೊಲೀಸರು ತುಂಬ ಎಲ್ಲರೂ ರಶೀದ್ ಓಡಿಸ್ತಾ ಇದ್ದಾರೆ. ನಾವು ಚೆನ್ನಾಗಿ ಫೋಟೋ ನೋಡಿ. ಪೊಲೀಸರು ಈಗ ಹಂಗಾಗಿ ಎಲ್ಲ ಮುಗೀತು. ತುಂಬ ಚೆನ್ನಾಗಿ ಫೋಟೋ ಶೂಟ್ ಆಗಲಿ, ವಿಡಿಯೋ ಆಗಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಸಾಕು 50 ರೂಪಾಯಿ ಅಷ್ಟೇ ಆಗ್ಲಿಲ್ವಾ? ನೋಡಿ 50 ರೂಪಾಯಿ ಕೇಳು ಸಾಕು. ಫೋಟೋ ಹೀಗೆ ಎಲ್ಲ ನೋಡಿಕೊಂಡು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಆದರೆ ಮನೆಗೆ ಹೋಗಬೇಕು ಅಂತ ಮನಸ್ಸೇ ಇರಲಿಲ್ಲ. ಆ ನೀರು ನೋಡ್ತಿದ್ರೆ ಅಲ್ಲೇ ಇರಬೇಕು ಅಂತ ತುಂಬ ಫೀಲ್ ಆಗ್ತಾಯಿತ್ತು. ಸರಿ ಅಂತೇಳಿ ಅವರೆಲ್ಲ ಪೊಲೀಸವರೆಲ್ಲ ಟೈಮ್ ಆಯಿತು ಹೋಗಿ ಅಂತ ಹೇಳಿದ್ರು ಅಂತ ಬಂದ್ವಿ.